ನಿನ್ನೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಕನ್ನಡಿಗರು ನೇಪಾಳಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡಿದ್ರಲ್ಲ, ಅವರು ಪರದಾಟ ನಡೆಸಬೇಕಾದಂತಹ ಪ್ರಸಂಗ ನಿರ್ಮಾಣವಾಗಿತ್ತು. ಕಠ್ಮಂಡುಗೆ ತೆರಳಕ್ಕಾಗದೇನೆ ಏರ್ಪೋರ್ಟ್ನಲ್ಲಿ ಪರದಾಟ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಂದ ಪ್ರೊಟೆಸ್ಟ್. ಟರ್ಮಿನಲ್ 2ರ ಇಮಿಗ್ರೇಷನ್ ಬಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಠ್ಮಂಡುಗೆ ವಿಮಾನ ವ್ಯವಸ್ಥೆಯನ್ನು ಮಾಡುವಂತೆ ಈ ಪ್ರತಿಭಟನೆಯ ಕಾರಣ. ನಿನ್ನೆ ಬೆಂಗಳೂರಿನಿಂದ ಕಠ್ಮಂಡುಗೆ ಪ್ರಯಾಣವನ್ನು ಬೆಳೆಸಿದ್ರು. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿತ್ತು. 2 ಬಾರಿ ಸಮಸ್ಯೆ ಉಂಟಾಗಿ ಲಕ್ನೋಗೆ ವಾಪಸ್ ಆಗಿದ್ರು. ಲಕ್ನೋದಿಂದ ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್. 2 ದಿನದಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ತಾಂತ್ರಿಕ ಕಾರಣಗಳಿಂದ ಒಂದಿಷ್ಟು ಸಮಸ್ಯೆಗಳು ಉಂಟಾಗಿದೆ. ಇದರ ನಡುವೆನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರಯಾಣಿಕರ ಪ್ರತಿಭಟನೆಗೆ ತತ್ಕ್ಷಣಕ್ಕೆ ಸಿಬ್ಬಂದಿಗಳು ಅವರ ಮನವೊಲಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಕೂತ್ಕೊಂಡಿರೋದು ಕೂಡ ದೃಶ್ಯಗಳು ಕಾಣಬಹುದು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಡೌನ್ ಡೌನ್, ಬೇಕೇ ಬೇಕು. अब जाइए और अंदर जाइए. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಯಾಕೆ ಸಮಸ್ಯೆ ಅಂತ ಹೇಳಿ? ಖಂಡಿತ ಪ್ರೇಮ್, ಗುರುವಾರ ಬೆಳಗ್ಗೆ 10:30ಕ್ಕೆ 188 ಮಂದಿ ಪ್ರಯಾಣಿಕರನ್ನ ಹೊತ್ತಿದಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಏನಿತ್ತು ಅದು ಬೆಂಗಳೂರಿನಿಂದ ಕಾಠ್ಮಂಡುವಿಗೆ ಪ್ರಯಾಣವನ್ನ ಬೆಳೆಸಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಅವತ್ತು 1:30 ಸುಮಾರಿಗೆ ಕಾಠ್ಮಂಡುವಿನಲ್ಲಿ ಲ್ಯಾಂಡ್ ಆಗ್ಬೇಕಾಗಿತ್ತು. ಆದ್ರೆ ಹವಾಮಾನ ವೈಪರೀತ್ಯ ಅನ್ನುವಂತ ಒಂದು ಕಾರಣಕ್ಕೆ ಅದು ಅಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಅನುಮತಿ ಇರಲಿಲ್ಲ. ಹಾಗಾಗಿ ಅದು ವಾರಣಾಸಿಯಲ್ಲಿ ಲ್ಯಾಂಡ್ ಆಗಿತ್ತು. ಮತ್ತೆ ಕೂಡ ಟೇಕ್ ಆಫ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಹಿನ್ನೆಲೆಯಲ್ಲಿ ಪ್ರಯಾಣಿಕರನ್ನ ವಾಪಸ್ ಕರೆತಂದು ಬೆಂಗಳೂರಿಗೆ ಬಿಡಲಾಗಿತ್ತು. ಅವತ್ತು ರಾತ್ರಿ 9 ಗಂಟೆಗೆ ವಾಪಸ್ ಬಂದಿದ್ರು. ಆದ್ರೆ ನಿನ್ನೆ ಗುರುವಾರ ಬೆಳಗ್ಗೆ ಮತ್ತೆ ಅದೇ ವಿಮಾನದಲ್ಲಿ ನಿನ್ನೆ 12:30 ಸುಮಾರಿಗೆ ಎಲ್ಲ ಪ್ರಯಾಣಿಕರನ್ನ ಹೊತ್ಕೊಂಡಂತ ವಿಮಾನ ಮತ್ತೆ ಕೂಡ ಕಾಠ್ಮಂಡುಗೆ ಪ್ರಯಾಣವನ್ನು ಬೆಳೆಸಿತ್ತು. ಆದ್ರೆ ನಿನ್ನೆ ಕೂಡ ಸೇಮ್ ಅದೇ ರೀತಿಯ ಸಮಸ್ಯೆ ಆಗಿದೆ. ಲ್ಯಾಂಡಿಂಗ್ಗೆ ಅನುಮತಿ ಸಿಕ್ಕಿರ್ಲಿಲ್ಲ. ಹಾಗಾಗಿ ಅದು ವಾಪಸ್ ಬಂದು ಲಕ್ನೋದಲ್ಲಿ ಲ್ಯಾಂಡಿಂಗ್ ಆಗಿತ್ತು. ತುರ್ತು ಭೂಸ್ಪರ್ಶವನ್ನ ಮಾಡಿಕೊಂಡು ಮತ್ತೆ ಇನ್ನೇನ್ ಮಾಡೋದು ಅಂತ ಹೇಳಿ ಮತ್ತೆ ಸಂಜೆ ನಿನ್ನೆ 7:30 ಸುಮಾರಿಗೆ ಎಲ್ಲ ಪ್ರಯಾಣಿಕರನ್ನು ಕೂಡ ಬೆಂಗಳೂರಿಗೆ ವಾಪಸ್ ಕರೆತರಲಾಗಿತ್ತು. ಹಾಗಾಗಿ ಪ್ರಯಾಣಿಕರ ಆಕ್ರೋಶ ಒಂದು ರೀತಿ ದೊಡ್ಡ ಮಟ್ಟದಾಗಿತ್ತು. ಕಾರಣ ಯಾಕಂದ್ರೆ 2 ದಿನದಿಂದ ಪರದಾಡ್ತಿದ್ದಾರೆ. ನೇಪಾಳದ ಕಾಠ್ಮಂಡುಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಈ ವಿಮಾನದಲ್ಲಿ ಓಡಾಡುವಂತಹ ಪರಿಸ್ಥಿತಿ. ಹಾಗಾಗಿ ರಾತ್ರಿ ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರೆ ಮತ್ತೆ ನಮ್ಗೆ ಪುನಃ ವಿಮಾನವನ್ನ ವ್ಯವಸ್ಥೆ ಮಾಡಿಕೊಡಿ, ಈಗಲೇ ನಾವು ಕಾಠ್ಮಂಡುಗೆ ಹೋಗ್ಬೇಕು ಅನ್ನೋ ಒತ್ತಡವನ್ನ ಹಾಕಿದ್ದಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ರಾತ್ರಿ ಕೂಡ ಅವರಿಗೆ ಒಂದು ಹೋಟೆಲ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಈಗ ಪ್ರಯಾಣಿಕರನ್ನ ಒಂದು ಹೋಟೆಲ್ನಲ್ಲಿ ತಂಗುವಂತ ವ್ಯವಸ್ಥೆನ ಮಾಡಿಕೊಡಲಾಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ಮತ್ತೆ ಕಾಠ್ಮಂಡುಗೆ ವಿಮಾನದ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಕೂಡ ಮತ್ತೆ ಅದೇ ಸಮಸ್ಯೆ ಆಗುತ್ತಾ ಅನ್ನೋಂತ ಒಂದು ರೀತಿಯ ಡೌಟು ಆ ಪ್ರಯಾಣಿಕರಲ್ಲಿದೆ. ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಏಳನೇ ನಾವು 26ನೇ ತಾರೀಕು ಬೆಂಗಳೂರಿನಿಂದ ಕಾಠ್ಮಂಡುಗೆ ಹೊರಟಿದ್ದೀವಿ. ಆದರೆ ಕಾಠ್ಮಂಡುನಲ್ಲಿ ಲ್ಯಾಂಡ್ ಮಾಡಿದ್ರ, ಕಾಶಿನಲ್ಲಿ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡಿ ನಿನ್ನೆ ಮಧ್ಯಾಹ್ನ 4 ಗಂಟೆಯಿಂದ ತಿರ್ಗಾ 9:00ವರೆಗೆ ಬೆಂಗಳೂರು ಕರ್ಕೊಂಡ್ಬಂದು ನಿನ್ನೆ ಸುಮಾರು 10:30ಯಿಂದ ಇವತ್ತು ರಾತ್ರಿ 10:30 ಆದರೂ ಕೂಡ ನಮಗೇನು ಊಟದ ವ್ಯವಸ್ಥೆಗಳಿಲ್ದಿರ, ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆಗಳು ಮಾಡಿಕೊಡ್ತೀರಾ, ನಮ್ಮನ್ನು ಪರದಾಡಿಸುವಂಥ ಕೆಲಸನೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಮಾಡ್ತಾನೆ ಬರ್ತದೆ. ಸುಮಾರು 36 ಜನ ನಾವು ಇಲ್ಲಿಂದ ಕಾಶಿ ಪ್ರವಾಸ ಮತ್ತು ನೇಪಾಳ ಪ್ರವಾಸಕ್ಕಾಗಿ ಹೋಗಿದ್ದೀವಿ.